ಪೂರ್ವಭಾವಿ ಸಭೆಗೆ ಮೊನ್ನೆ ಶಾಸಕರು ಬರಬೇಕಾಗಿತ್ತು. ನಾನು 12ಗೆ ಬೇರೆ ಕಾರ್ಯಕ್ರಮದಲ್ಲಿ ಇದು ಮಾಡಿ ಸರ್, ಏನೇನು ಚರ್ಚೆ ಆಯಿತು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಅವಾಗೇನೋ ಪರ್ಸ್ನಲ್ ಬೇರೆ ಏನೋ ಕೆಲಸ ಇತ್ತಂತೆ, ಅದರಿಂದ ಬಂದಿಲ್ಲ. ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮೈಸೂರು ತಾಲೂಕಿನ ಎಲ್ಲ ಸಮಾಜದ ಮುಖಂಡರುಗಳಿಗೆ, ಹೋರಾಟಗಾರರಿಗೆ ಈ ಸಭೆಗೆ ಸ್ವಾಗತವನ್ನು ವೈಯಕ್ತಿಕವಾಗಿ ಕೋರ್ತಾರೆ. ಮತ್ತು ಇವೆಲ್ಲ ಒಂದು ಕೆಲವೊಂದು ಅಧಿಕಾರಿಗಳು ಅವರು ಊರಿನ ಸಬಾರ್ಡಿನೇಟ್ನ ಕಳಿಸಿದ್ದಾರೆ, ಅವ್ರು ಬಂದಿಲ್ಲ. ಅದರಲ್ಲಿ ಒಂದು ಇಬ್ಬರು ಮಾತ್ರ ನನಗೆ ಪ್ರೋಗ್ರಾಮ್ ನಡೀತಾ ಇದೆ, ಅದು ನಾನು ಇದ್ದೆ, ನಾನು ಮಧ್ಯದಲ್ಲಿ ಇದ್ದು ಬಂದೆ. ನನಗೆ ಮೀಟಿಂಗ್ ಹೋಗಬೇಕು ಅಂತೇಳಿ ನಾಗಪುರ ಅದು ಆಡಿ ಕೆಲಸ ಮಾಡಿ ಅಂತೇಳಿ ಅವ್ರು ಏನೋ ಕಳಿಸಿದ್ದಾರೆ. ಅದು ಬಿಟ್ಟರೆ ಇನ್ನು ಉಳಿದಂಥವರು ಅಟೆಂಡೆನ್ಸ್ ತಗೊಳ್ಳಿ, ಟಿಕ್ ಹಾಕೊಳ್ಳಿ, ಈಗಲೇ ನೋಟಿಸ್ ಕೊಡಿ. ಕೆಲವ್ರು ಯಾರು ಬೇರೆ ಕೆಲಸಕ್ಕೆ ಯಾವುದು ಸುಳ್ಳು ಹೇಳ್ತಾರೆ, ಏನು ಕೆಲಸಕ್ಕೆ ಹೋಗಿದ್ರೆ ಅದಕ್ಕೆ ಡಾಕ್ಯುಮೆಂಟ್ ಕೊಡಲಿ, ಕೊಡಲಿಲ್ಲ ಅಂತಂದರೆ ಅವರು ರಿಟರ್ನಲ್ಲೇ ಉತ್ತರ ಕೊಡಲಿ, ಅದೇನು ಉತ್ತರ ಕೊಡಲಿ. ಅವ್ರು ಸುಮಾರು ಸರಿ ಹೇಳಿದ್ದೀವಿ. ಹಾಗಾಗಿ ಈಗ ಮೊದಲೇ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೂ ಕೂಡ ನಾವು ಮೊದಲೇ ಒಂದು ವಾರ ಅಟ್ಲೀಸ್ಟ್ ಒಂದು 5 days ಮುಂಚಿತವಾಗಿದ್ದು ಕೊಟ್ಟೆ ಕೊಡ್ತೀವಿ. ಎಷ್ಟೇ ಕೆಲಸ ಎಷ್ಟೇ ಬಿಸಿ ಇದ್ದರೂ ಕೂಡ ನಾವು ನೋಟಿಸು ತಲುಪಿಸ್ತಕ್ಕಂಥದ್ದು. ಈಗ ಅವರು ಎಲ್ಲ ಇಲಾಖೆ ಕೊಟ್ಟಿರೋದಕ್ಕೂ ಸಿಗ್ನೇಚರ್ ತೊಗೊಂಡಿದ್ದಾರೆ. ಅವರು ನಾವು ಅಥೆಂಟಿಕೇಟೆಡ್ ಸೀಲ್ ಹಾಕಿ ಸೈನ್ ಹಾಕ್ಕೊಟ್ಟಿದ್ದಾರೆ. ಅದರಾದ ಮೇಲೆ ಅವ್ರ ಮೇಲೆ ಈಗ 3-4 ಸರಿ ಈಗಾಗಲೇ ಈಗ ಮೊದಲು ನಾನು ನೋಟಿಸ್ ಕೊಟ್ಟಿದ್ದೀನಿ. ಹೋದ ಫಂಕ್ಷನ್ಗೆ ಸತತವಾಗಿ 4 ಕೂಡ ನಾನು ನೋಟಿಸು 4ಕ್ಕೂ ಸರಿಯಾಗಿ ಸಂಬಂಧಿಸಿಲ್ಲ ಅಂತಂದರೆ ಮೇಲಧಿಕಾರಿಗಳಿಗೆ ಕ್ರಮಕ್ಕೆ ಬರೀತೀನಿ. ಈಗಾಗಲೇ ಮೊದಲೇ ಒಂದು ಸರಿ ಚರ್ಚೆ ಆದಾಗ ಸುಮಾರು ಜನ ಬಂದಿರಲಿಲ್ಲ, ಅವ್ರಿಗೆ ಕಾರವಾಗಿ ನೋಟಿಸ್ ಕೊಟ್ಟು ರಿಮಾಂಡ್ ಉತ್ತರ ತಗೊಂಡಿದ್ದೀನಿ. ಇವತ್ತು ಯಾರು ಬಂದಿಲ್ಲ ಅವ್ರಿಗೆ ಇವತ್ತು ಹೋಗಲಿ 3 ನೋಟಿಸ್ ಕೊಡೋಣ. ನೋಟಿಸ್ ಕೊಟ್ಟು ಶಿಸ್ತು ಕ್ರಮಕ್ಕೆ ಮನೆ ಜಿಲ್ಲಾಧಿಕಾರಿಗಳಿಗೆ ಬರೆಯೋಣ, ಶಿಫಾರಸು ಮಾಡೋಣ. ನಾವೇನು ಮಾಡೋಕ್ಕಾಗೋದಿಲ್ಲ. ಎಲ್ಲ ಪ್ರೋಗ್ರಾಮ್ ನಾನು ಎಷ್ಟೇ ಬಿಸಿ ಇದ್ದರೂ ಕೂಡ ಬೆಳಗ್ಗೆಯಿಂದ ನಾನು ಎಲ್ಲ 2-3 ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು ಕೂಡ 3 ಗಂಟೆಗೆ ನಾನು ಬಂದಿದ್ದೀನಿ, ಇಲ್ಲೇ ಕಾರ್ಯಾಲಯ ತಿಳ್ಕೊಂಡು, ಆಯಿತಾ. ಹಾಗಾಗಿ ಕೇಳೋ ಅವಶ್ಯಕತೆ ಇಲ್ಲ. ನಮ್ದು ಏನಿದೆ ಅದನ್ನ ನಾವು ಶಿಫಾರಸು ಮಾಡೋಣ. ಇವತ್ತೇ ನೋಟಿಸ್ ಹೋಗ್ಬೇಕು. ಸಂಜೆ 8 ಗಂಟೆ ಆದರೂ ಮಾಡೋಲ್ಲ, ನಾನು ಹಾಕಿರ್ತೀನಿ ಅವ್ರಿಗೆ. ಈಗ ಏನೇನು ಅಟೆಂಡೆನ್ಸ್ ತಗೊಳ್ಳಿ, ಸಿಗ್ನೇಚರ್ ತಗೊಳ್ಳಿ, ಯಾರು ಬಂದಿಲ್ಲ ಅವ್ರಿಗೆ ನೋಟಿಸ್ ಕೊಡಿ. ಮತ್ತು ಯಾರು ಕೆಲವರೆಲ್ಲ ಸಬಾರ್ಡಿನೇಟ್ ಕಳಿಸಿದ್ದಾರೆ ಅವ್ರಿಗೂ ನೋಟಿಸ್ ಹೋಗಿ ಅವ್ರು ಏನು ಉತ್ತರ ಮತ್ತು ಎಲ್ಲಿ ಹೋಗಿದ್ರು ಅವ್ರಿಗೆ ಇವತ್ತಿನ ಏನು ಕೆಲಸ ಇತ್ತು ಅಂತೇಳಿ ಅದಕ್ಕೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಆಯಿತಾ. ಅದು ಮಾಡಿ ಮೊದಲನೇದು. ಈಗ ಮೊದಲನೇದಾಗಿ ಇವತ್ತು ಕರೆದಿರ್ತಕ್ಕಂಥದ್ದು 6ನೇ ತಾರೀಕು ಏನು ಪರಿನಿರ್ವಾಣಾ ದಿನಾಚರಣೆ ಇದೆ, ಅದೊಂದು ಪೂರ್ವಭಾವಿ ಸಭೆ. ಅಂದರೆ ಅವತ್ತಿನ ಏನೇನು ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ಆಗಬೇಕು ಅಂತೇಳಿ ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಅದಕ್ಕೂ ಮೊದಲೇ ಇನ್ನೊಂದು ತಮ್ಮ ಗಮನಕ್ಕೆ 26ನೇ ತಾರೀಕು ಸಂವಿಧಾನ ದಿನಾಚರಣೆ ಇದೆ. ಅದನ್ನು ಕೂಡ ನಮ್ಮ ತಾಲೂಕಲ್ಲಿ ಮಾಡಬೇಕಾಗಿದೆ. ಅದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು. ಅದನ್ನ ಮೊದಲನೇದಾಗಿ ಕೆಲವು ಸರ್ಕಾರದಿಂದಲೇ ಸುತ್ತೋಲೆ ಬಂದಿದೆ. ಈಗ ಅದಕ್ಕೆ 26ನೇ ತಾರೀಕು, 6ನೇ ತಾರೀಕು ಯಾವುದೇ ಸುತ್ತೋಲೆ ಇಲ್ಲ. ಇದು ನಾವು ವೈಯಕ್ತಿಕವಾಗಿ ಹಿಂದಿನೂ ಕೂಡ ಹುಣಸೂರು ನಗರದಲ್ಲಿ ನಾವೆಲ್ಲ ಸೇರಿಕೊಂಡು ಅದು ಪ್ರೋಗ್ರಾಮ್ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರದಿಂದ ಯಾವುದೇ ಸುತ್ತೋಲೆ ಇಲ್ಲ, ಅದಕ್ಕೆ ಪ್ರೋಗ್ರಾಮ್ ಮಾಡಬೇಕು ಅಂತಕ್ಕಂಥದ್ದು ನಿಯಮ ನಮಗೆ ಇಲ್ಲ. ಆದರೆ 26ನೇ ತಾರೀಕು ಸಂವಿಧಾನ ದಿನಾಚರಣೆ ಇರೋದ್ರಿಂದ ಅದನ್ನು ಈ ಥರನೇ ಮಾಡಬೇಕು ಅಂತ ಸುತ್ತೋಲೆ ಇದೆ. ಈಗ ಮೊನ್ನೆ ಆರ್ಡರ್ ಆಗಿ ಬಂದಿದೆ. ಅದಕ್ಕೆ ಕಾರಣ ಈಗ ಬೆಳಗ್ಗೆಯಿಂದೆಲ್ಲ ನಾನು 2 ಕಾಲೇಜ್ಗೆ ಇವ್ರು ಹೋಗಿದ್ರು. ಅವತ್ತು 26ನೇ ತಾರೀಕು 9-9:30 ಜಾಥಾ ಹೊರಡಬೇಕು. ಎಲ್ಲ ಕಡೆ ಸಂವಿಧಾನದ ಪುಸ್ತಕಗಳು ಏನಿದೆ, ಕಾನ್ಸ್ಟಿಟ್ಯೂಷನಲ್ ಪುಸ್ತಕಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು, ಮಕ್ಕಳಿಂದ ಜಾಥಾ ಹೊರಟು ಇಲ್ಲೊಂದು ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ 26ನೇ ತಾರೀಕು ನಾಡಿದ್ದು. ಹಾಗಾಗಿ 20ನೇ ತಾರೀಕಿಗೆ ಪ್ರೋಗ್ರಾಮ್ ಇರುತ್ತೆ ಮತ್ತು ಜಾಥಾ ಸರ್ಕಾರಿ ಪ್ರೈವೇಟು ಕಾಲೇಜಿಂದ ಹೊರಡುತ್ತೆ. ಎಲ್ಲ ಮಕ್ಕಳಿಗೆ ಹೇಳಿದ್ದೀವಿ, ನಾನು ಮಕ್ಕಳು ಭಾಗವಹಿಸ್ತಾರೆ. ಆ ಪ್ರೋಗ್ರಾಮು ಇಲ್ಲೇ ಮಾಡ್ತಕ್ಕಂಥ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಮೊದಲನೇದಾಗಿ 26ನೇ ತಾರೀಕಿಗೆ ನಾವೆಲ್ಲ ದಯಮಾಡಿ ಬರಬೇಕು ಕಾರ್ಯಕ್ರಮಕ್ಕೆ. ಯಾಕಂದರೆ ನಾವು ನೋಟಿಸ್ ಕೊಡೋದು ಎಲ್ಲ ಲೇಟ್ ಆಗುತ್ತೆ, ಅದು 2 ದಿನ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನೇ ಸವಾಲು ಅಂತ ತಿಳ್ಕೊಂಡು ತಾವು ಮತ್ತು ತಮ್ಮ ಸಂಘಟನೆಗಳನ್ನು ಕೂಡ ಕರ್ಕೊಂಡ್ಬರ್ಬೇಕು. ನಾನು ಕಾಲೇಜಲ್ಲಿ ಎಕ್ಸಿಬಿಷನ್ ಮಾಡಿದ್ದೀನಿ. ಬೇರೆ ಬೇರೆ ಪ್ರೋಗ್ರಾಮ್ನ 26ಕ್ಕೆ ಮತ್ತು ಒಂದು ಉಪನ್ಯಾಸಕರನ್ನ ಕರೆಸಿ ಸಂವಿಧಾನದ ಬಗ್ಗೆ ಅವೇರ್ನೆಸ್, ಅಂದರೆ ಉಪನ್ಯಾಸ ಮಾಡ್ತಕ್ಕಂಥ ಪ್ರೋಗ್ರಾಮ್ ಇದೆ. ಈಗಾಗಲೇ ಉಪನ್ಯಾಸಕರು ಒಬ್ಬರಿಗೆ ಮಾತಾಡಿದ್ದೀವಿ. ಇಂದು ಜಾಥಾ ಹೊರಗಡೆ ನಡೀತದೆ, ಬೀದಿಲಿ ಜಾಥಾ ಮಾಡ್ತಾರೆ. ಎಲ್ಲ ಸಾಲ ಎಲ್ಲ ಸಾಲ MP ಅವರು ಬಂದಾಗ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು. ಇಂಥವು ಹುಣಸೂರು ತಾಲೂಕಲ್ಲಿ ಎಷ್ಟು ಸ್ಕೂಲ್ ಪ್ರೈವೇಟ್ ಆಗ್ಬೋದು, ಸರ್ಕಾರಿ ಶಾಲೆಗಳಾಗ್ಬೋದು, 3,000-2,000 ಜನ ಪಾದಯಾತ್ರೆ ಕರ್ಕೊಂಡು ಹೋದ್ರು. ಬಾಬಾ ಸಾಹೇಬ್ರದ ಒಂದು ಕಾರ್ಯಕ್ರಮಕ್ಕೆ ಯಾಕೆ ಎಲ್ಲರೂ ಇಂಟಿಮೇಷನ್ ಮಾಡ್ಬೇಕು? ಮಾಡ್ತೀವಿ.
26ನೇ ತಾರೀಕು ಒಂದು 5 ಮಾಡ್ತಿದ್ದೆ, 4 ಮಾಡ್ತಿದ್ದೆ ಅಂತ ಹೇಳಿದ್ದಾರೆ. ಬಿಜೆಪಿ ಕಾರ್ಯಕ್ರಮ ಬಾಬಾ ಸಾಹೇಬ್ ಕಾರ್ಯಕ್ರಮ ಯಾಕೆ ಕೊಡಲ್ಲ? ಹೇಳಿ, ಇಂಟಿಮೇಷನ್ ಮಾಡಿ ಭಾಗವಹಿಸ್ತೆ. 26ನೇ ತಾರೀಕು ಇಂಟಿಮೇಷನ್ ಮಾಡಿ ಸರ್, ಎಲ್ಲ ಭಾಗಿಯಾಗಲಿ, 2 ಸಲ ಭಾಗಿಯಾಗಲಿ. ಇದೇ ಮಾಡೋದು. ಏನು ತಹಸೀಲ್ದಾರ್ ಮಾತಾಡಿದ್ರು ಅದನ್ನು ಈಗ ಬೆಳಿಗ್ಗೆ ತಾಲೂಕಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅವತ್ತು ಸಂವಿಧಾನದ ಮಹತ್ವದ ಬಗ್ಗೆ ಎಲ್ಲ ವಿಷಯ 4 ಸ್ಪರ್ಧೆಗಳನ್ನಿಟ್ಟು ವಿಜೇತರಾದ ವಿದ್ಯಾರ್ಥಿಗಳಿಗೆ ಪುಸ್ತಕದ ರೂಪದಲ್ಲಿ ಸಂವಿಧಾನ ಪುಸ್ತಕಗಳನ್ನು ಕೊಡಬೇಕು. ಮತ್ತು ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ನನ್ನನ್ನು ಕರೆದು ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಕಲ್ಚರ್ ಜೂನಿಯರ್ ಸ್ಕೂಲ್ ಇದ್ದಾಗ ಅಲ್ಲಿರ್ತಕ್ಕಂಥ ಮಕ್ಕಳು ಅಲ್ಲಿ ಇವತ್ತು ಮತ್ತು ನಾಳೆ ಅವರು ಸ್ಪರ್ಧೆ ಮಾಡಬೇಕು. ಆ ಸ್ಪರ್ಧಾ ಕಾರ್ಯಕ್ರಮ ಬಹುಮಾನ ವಿಜೇತರನ್ನು ಈ ಒಂದು ರೀತಿಯಲ್ಲಿ ಅವರು ಬಹುಮಾನ ವಿತರಣೆ ಮಾಡಬೇಕು ಅಂತ ಹೇಳಿ ಜಡ್ಜ್ ಅವರು ಹೇಳಿದ್ದಾರೆ. ಅಲ್ಲಿ ನಾನು ಹೋಗಿ ಬಂದಿದ್ದೀನಿ, ಬ್ಯಾಂಗ್ಳೂರು ಬರ್ಸಿದ್ದೀನಿ. ಸ್ಕೂಲ್ಗಳಲ್ಲಾಗುತ್ತೆ. ನಾನು ಹೇಳ್ತಿರೋದು ಇಂಡೋರ್ ಕಾರ್ಯಕ್ರಮ ನೀವು ಯಾವ ರೀತಿ ನಾವು ಯಶಸ್ಸು ಮಾಡಿ ನಾವು ಅಪ್ಲಿಕೇಶನ್ ನಮಗೆ ಮೆರವಣಿಗೆ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಎಲ್ಲ ಸ್ಕೂಲು ಕಾಲೇಜುಗಳು ವಿದ್ಯಾರ್ಥಿಗಳು ಭಾಗಿಯಾಗಬೇಕು. ಯಾಕೆಂದರೆ ಮೊನ್ನೆ ನಡೀತು ಎಂಪೇರ್ ಬಂದ್ರಲ್ಲಿ ಉದ್ಘಾಟನೆ ಮಾಡಿದ್ರಲ್ಲ, ಎಲ್ಲ ಸ್ಕೂಲು ಕಾಲೇಜು ಪ್ರೈವೇಟ್ ಆಗ್ಬೋದು ಗೌರ್ಮೆಂಟ್ ಸ್ಕೂಲ್ಗಳಾಗ್ಬೋದು ಎಲ್ಲ ಭಾಗಿಯಾಗಿರಲ್ಲ. ಅದೇ ರೀತಿ ಬಾಬಾ ಸಾಹೇಬ್ ಕಾರ್ಯಕ್ರಮಕ್ಕೂ ಭಾಗಿಯಾಗಿ ಕೇಳಿ ಇಂಟಿಮೇಷನ್ ಮಾಡಿ. ಆಯ್ತು, ಎಲ್ಲ ಶಾಲೆಗಳು ಸ್ಕೂಲ್ ಹಾಂ ಕಾಲೇಜುಗಳು ಅವ್ರು ಮಾತಾಡ್ತಾ ಇರೋದು ಕಾಲೇಜು ವಿದ್ಯಾರ್ಥಿಗಳ ಬಗ್ಗೆ. ಹೈಸ್ಕೂಲಲ್ಲಿ ನೀವು ಮಾಮೂಲಿ ನೀವು ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಎಲ್ಲ ಮಾಡಿ ಅದನ್ನು ಮಾಡ್ಕೊಳ್ಳಿ. ಹೈಸ್ಕೂಲ್ ಮಕ್ಕಳದಲ್ಲ. ಮೊನ್ನೆ ಏನು ಯಾವ್ಯಾವ ಕಾಲೇಜ್ ಇನ್ವಾಲ್ವ್ ಆಗಿತ್ತು, ಮೆರವಣಿಗೆಗೆ ಏನು ಬಂದಿದ್ರು, ಯಾರು ಬಂದಿದ್ರು ದಯಮಾಡಿ ಅದನ್ನು ತಿಳಿಸಿ. ನಮ್ಗೆ ಗೊತ್ತಾಗಬೇಕು ಸರ್, ಅದು ದಯವಿಟ್ಟು. ಈಗ ಅದು ಜೊತೆಗೆ ನೀವು ಏನು 400 ಜನ ಅಂತ ಹೇಳಿದ್ರು ಸರ್, 2000 ಆಗಿರ್ತೀವಿ. ಅದೇ ಈಗ ನಾನು ಕಾಲೇಜ್ ಹೇಳಿದ್ದೆ, ಸರ್ ಅವತ್ತು ಕಾರ್ಯಕ್ರಮಕ್ಕೆ ಸರ್ಕಾರದ ಆದೇಶ ಇದೆ ಸರ್. ಒಂದು ನಿಮಿಷ ಅಣ್ಣ ಪುಟ್ಟಣ, ಒಂದು ನಿಮಿಷ ಅಣ್ಣ. ಅವತ್ತು ಕಾರ್ಯಕ್ರಮಕ್ಕೆ ಸರ್ಕಾರದ ಆದೇಶ ಇತ್ತಾ ಸ್ಕೂಲ್ ಮಕ್ಕಳು ಕಾಲೇಜ್ ಸ್ಟೂಡೆಂಟ್ ಭಾಗಿಯಾಗಬೇಕು ಅಂತ ದಯವಿಟ್ಟು ಕೊಡಿಸಿ ಸರ್ ನಮಗೆ ಸಭೆಗೆ. ಅದು ಏಕತಾ ದಿವಸ ಅಂತೇಳಿ ಅದೇ ಸರ್ ಸರ್ಕಾರದ ಆದೇಶ ಇತ್ತಾ ಅಂತ ಕೊಡಿ ಸರ್, ಅದು ಕೊಡಿಸ್ಬಿಡಿ ಸರ್ ದಯವಿಟ್ಟು. NSS ಅಂತೇಳಿ ಒಂದು ಕಾಲೇಜ್ಗೆ ಓಪನ್ ಅಂದರೆ ಒಂದು ಕಾಲೇಜ್ಗೆ ಅಷ್ಟೇ ವಹಿಸಿದ್ರು. ಅವರು ಯಾವ ಕಾಲೇಜ್ಗೆ, ಡಿಗ್ರಿ ಕಾಲೇಜ್ಗೆ ಹಾಕೊಂಡು ವಹಿಸಿದ್ರು. ಅವರು ಪ್ರೈವೇಟ್ ಆಗಿ ಮಾಡ್ಕೊಂಡಿದ್ದಾರೆ. ಪ್ರೈವೇಟ್ ಅಂದರೆ ಅದು ಗೌರ್ಮೆಂಟೇ ಆರ್ಡರ್ ಇತ್ತು, ನನಗೆ ತೋರಿಸಿದ್ರು. ನಮಗೂ ಗೊತ್ತಿಲ್ಲ ಸರ್ ದಯವಿಟ್ಟು. ಇಲ್ಲ, ಅದು ಏಕತಾ ದಿವಸ ಅಂತೇಳಿ ನಮಗೂ ಗೊತ್ತಿಲ್ಲ.